ಹೆಚ್ಚಿನ ಸಂದರ್ಭಗಳಲ್ಲಿ ಗಂಡ ಹೆಂಡತಿಯರ ನಡುವೆ ಒಂದೇ ರೀತಿಯ ಜಗಳಗಳು ಆಗ್ತಾ ಇರ್ತವೆ. ದಿನ ಬೇರೆ, ವಿಷಯ ಬೇರೆ, ಸಂದರ್ಭ ಬೇರೆ, ಆದರೆ ಆರ್ಗ್ಯುಮೆಂಟ್ಸ್ಗಳು ಒಂದೇ ರೀತಿಯವಾಗಿರ್ತವೆ. ಇದನ್ನ ಆರ್ಗ್ಯುಮೆಂಟ್ಸ್ ಲೂಪ್ ಅಂತ ಕರೀತೀವಿ. ಹೆಚ್ಚಿನ ಸಂದರ್ಭದಲ್ಲಿ ಈ ಆರ್ಗ್ಯುಮೆಂಟ್ಸ್ಗಳು ಆ ವಿಷಯಕ್ಕೆ ಸಂಬಂಧಪಟ್ಟವಾಗಿರುವುದಿಲ್ಲ. ಅವು ಹೆಚ್ಚಾಗಿ ಅವರ ಅನ್ಮೆಟ್ ಇಮೋಷನಲ್ ನೀಡ್ಸ್ ಅಂದ್ರೆ ಅಪೂರ್ಣವಾದಂಥ ಭಾವನಾತ್ಮಕ ಅಗತ್ಯಗಳನ್ನ ಅವಲಂಬಿಸಿರುತ್ತದೆ. ಉದಾಹರಣೆಗೆ, ಯಾವುದೇ ಒಂದು ವ್ಯಕ್ತಿ, ಗಂಡ ಅಥವಾ ಹೆಂಡತಿ, ಕ್ರಿಟಿಸಿಸಮ್ ಅನ್ನ ಬಳಸ್ತಾ ಇದ್ದಾರೆ, ಅಂದ್ರೆ ಟೀಕೆ ಮಾಡ್ತಾ ಇದ್ದಾರೆ ಪದೇ ಪದೇ ಅಂತ ಆದ್ರೆ ಅವರು ಬಹುಶಃ ಹೊಗಳಿಕೆಯನ್ನ ಅಥವಾ ವ್ಯಾಲಿಡೇಷನ್ ಅನ್ನ ಬಯಸ್ತಾ ಇರ್ತಾರೆ. ಉದಾಹರಣೆಗೆ, ಹೆಂಡತಿ ಯಾವಾಗಲೂ ಗಂಡನಿಗೆ ಹೇಳ್ತಿರ್ತಾಳೆ, ನಿನಗೆ ನಾನು ಮಾಡಿದ ಯಾವ ಕೆಲಸವೂ ಸರಿಯಾಗೋದಿಲ್ಲ. ನಿಜವಾಗಿ ಅವಳು ಹೇಳ್ತಾ ಇರೋದು, ನೀನು ನನ್ನ ಕೆಲಸವನ್ನು ಗುರುತಿಸಬೇಕು, ನನ್ನನ್ನು ಹೊಗಳಬೇಕು. ಇದು ಅವಳ ಆಳದ ಭಾವನೆಯಾಗಿರ್ತದೆ. ಅದೇ ರೀತಿ ಗಂಡನು ಸಹ ಹೇಳ್ಬೋದು, ನನಗೆ ಯಾರೂ ಸಹಾಯ ಮಾಡೋದಿಲ್ಲ, ಎಲ್ಲವನ್ನ ನಾನೊಬ್ಬನೇ ನೋಡ್ಕೊಳ್ತಾ ಇದ್ದೇನೆ. ನಿಜವಾಗಿ ಎಲ್ಲರೂ ಸಹಾಯ ಮಾಡ್ತಾ ಇರ್ತಾರೆ, ಆದರೆ ಅವನಿಗೆ ಆ ಸಂದರ್ಭದಲ್ಲಿ ಸ್ಟ್ರೆಸ್ ಆಗ್ತಾ ಇರ್ಬೋದು ಅವನಿಗೆ. ಅದನ್ನು ಅವನು ವ್ಯಕ್ತಪಡಿಸುವ ರೀತಿ ಈ ರೀತಿಯಲ್ಲಾಗಿರ್ತದೆ. ಅವನು ಆ ರೀತಿ ಅದನ್ನು ವ್ಯಕ್ತಪಡಿಸಿದಾಗ ಬಹುಶಃ ಹೆಂಡತಿಗೂ ಸಹ ಕೋಪ ಬರಬಹುದು. ಅವಳು, ನಾನು ಇಷ್ಟು ಮಾಡ್ತಾ ಇದ್ದೇನೆ, ನೀನು ಹೀಗೆ ಹೇಳ್ತಾ ಇದ್ದೀಯಲ್ಲ ಅಂತ ಹೇಳಿದಾಗ ಅದು ಜಗಳಕ್ಕೆ, ಆರ್ಗ್ಯುಮೆಂಟ್ಸ್ಗಳಿಗೆ ದಾರಿಯಾಗ್ತದೆ. ಆದರೆ ಆ ಸಂದರ್ಭದಲ್ಲಿ ಒಂದು ಕ್ಷಣ ಅವಳು ತಡೆದು ಅದಕ್ಕೆ ಎಕ್ನಾಲೇಜ್ ಅನ್ನ ಅವಳು ಮಾಡಬಹುದು. ಹೌದು, ನಿನಗೆ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಸ್ಟ್ರೆಸ್ ಆಗ್ತಾ ಇರಬಹುದು, ನನಗೆ ಅರ್ಥ ಆಗ್ತದೆ ಅಂತ ಹೇಳಿ ಅವಳು ಮುಂದುವರೆದು ವಿಷಯವನ್ನು ಆಮೇಲೆ ಸರಿಯಾಗಿ ತಿಳಿಸ್ಬೋದು. ನಾನು ಸಹ ಮಾಡ್ತಾ ಇದ್ದೇನೆ, ನೀನು ಮಾಡ್ತಾ ಇದೀಯಾ, ಈಗ ಸಮಸ್ಯೆ ಏನು ಅಂತ ಹೇಳುವಂತ ಚರ್ಚಿಸಿದಾಗ ಬಹುಶಃ ಆರ್ಗ್ಯುಮೆಂಟ್ಸ್ಗಳು ಆಗ್ಲಿಕ್ಕಿಲ್ಲ. ಸಂಬಂಧಗಳಲ್ಲಿ ಆರ್ಗ್ಯುಮೆಂಟ್ಸ್ಗಳು ಪದೇ ಪದೇ ಆಗ್ತಾ ಇದ್ದಲ್ಲಿ ಸ್ವಲ್ಪ ಗಮನವಿಟ್ಟು ಅದರ ಹಿಂದಿನ ಭಾವನೆ ಏನು ಅನ್ನುವ ಪ್ರಯತ್ನವನ್ನ ಮಾಡಿದಲ್ಲಿ ಆರ್ಗ್ಯುಮೆಂಟ್ಸ್ಗಳು ಬಹುಶಃ ಕಡಿಮೆ ಆಗಬಹುದು. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ದಾಂಪತ್ಯದಲ್ಲಿ ಪದೇ ಪದೇ ಯಾವ ವಿಷಯದ ಬಗ್ಗೆ ಆರ್ಗ್ಯುಮೆಂಟ್ಸ್ ಆಗ್ತದೆ, ಅಥವಾ ಆರ್ಗ್ಯುಮೆಂಟ್ಸ್ ಎಲ್ಲಿ ಹೋಗಿ ನಿಲ್ತದೆ, ಯಾವ ವಾಕ್ಯದಲ್ಲಿ ಹೋಗಿ ನಿಲ್ತದೆ, ಅಥವಾ ಯಾವ ಕಂಪ್ಲೇಂಟ್ ಅಲ್ಲಿ ಹೋಗಿ ನಿಲ್ತದೆ ಅನ್ನೋದನ್ನ ಗಮನಿಸಿ. ಆಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬಹುದು.